ಇಂಡಸ್ಟ್ರಿಗೆ ನಾನು ಹೊಸೊಬ್ಳು, ನಾನು ಇವಾಗ ಬಂದಿರೋದಷ್ಟೇ. ಬಟ್ ಫಸ್ಟ್ ಸಿನಿಮಾನೇ ಹೀಗಾಯಿತು ಅಂತ ತುಂಬ ಬೇಜಾರಿತ್ತು. ಯಾಕಂದರೆ ರಿಲೀಸ್ ಆಗೋ ಮುಂಚಿನ ದಿವಸ ಆಲ್ಮೋಸ್ಟ್ ಯಾವಾಗ ನ್ಯೂಸ್ ಸ್ಟಾರ್ಟ್ ಆಯಿತು ಆವಾಗಿಂದ ನನಗೆ ಪ್ರತಿಯೊಂದು ಕಡೆಯಿಂದನೂ ಪ್ರೆಷರ್ ಬೀಳೋಕ್ಕೆ ಶುರುವಾಯಿತು. ನಾನು ವರ್ಕ್ ಮಾಡ್ತಾ ಇರೋ ಸೀರಿಯಲ್ ಪ್ರೊಡಕ್ಷನ್ ಆಗಿರಲಿ ಅಥವಾ ಕಂಪ್ನಿ ಆಗಿರಲಿ ಆ್ಯಂಡ್ ಚಾನಲ್ ಆಗಿರಲಿ ಅಥವಾ ಫ್ಯಾನ್ಸು, ಫ್ಯಾಮಿಲಿ ಎಲ್ಲ ಕಡೆಯಿಂದನೂ ಪ್ರೆಷರ್ ಇತ್ತು. ಪ್ರತಿಯೊಬ್ಬರು ಕಾಲ್ ಮಾಡ್ತಾನೇ ಇದ್ದರು. ಬಟ್ ನನಗೆಲ್ಲೋ ಒಂದು ಕಡೆ ನಂಬಿಕೆ ಇದ್ದಿದ್ದೇನು ಅಂದರೆ, ಅಲ್ಲಿ ಮನು ಮಾತ್ರ ಆ್ಯಕ್ಟ್ ಮಾಡಿರೋದಲ್ಲ, ನಾನು ಕೂಡ ಒಬ್ಬಳು ನಟಿ ಆ್ಯಂಡ್ ಇಷ್ಟು ಜನ ಕಲಾವಿದರಿದ್ದಾರೆ. ಅವ್ರನ್ನೆಲ್ಲರನ್ನೂ ಹಾಕ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇದೇನು ಎಫೆಕ್ಟ್ ಆಗಬಾರ್ದು ಅಂತಲೇ ಧೈರ್ಯವಾಗಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನಗೂ ತುಂಬ ಟೆನ್ಷನ್ ಇತ್ತು. ಯಾಕಂದರೆ ಒಂದು ಲೈಕ್ ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೇ ಹೀಗಾಯಿತು ಅಂತ ತುಂಬ ಕಡೆಯಿಂದ ಏನೇನೋ ಮಾತಾಡಿಬಿಟ್ರು, ಹೋಗಿ ಇಂಥ ಸಿನಿಮಾ ಮಾಡಿದ್ದೆ ಅದು ಇದು ಅಂತ. ಬಟ್ ನಮ್ಮೆಲ್ಲರ ಎಫರ್ಟ್ಸ್ ನಮಗೆ ಗೊತ್ತಿತ್ತು ಆ್ಯಂಡ್ ನನಗೆ ಗೊತ್ತಿತ್ತು. ಯಾಕಂದರೆ ಪ್ರತಿಯೊಬ್ಬರೂ ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾರೆ ಅಂತ. ಹಾಗಾಗಿ ನಾನೇ ಧೈರ್ಯ ತಗೊಂಡೆ. ಇವಾಗ ನನ್ನ ತಾಯಿ ಸಹ ಬಂದಿದ್ದಾರೆ, ಅವ್ರಿಗೂ ತುಂಬ ಟೆನ್ಷನ್ ಆಗಿತ್ತು. ಅಯ್ಯೋ ಹೀಗಾಗ್ಬಿಡ್ತಲ್ಲ, ಯಾರು ಕೇಳಿದ್ರೆ ಏನು ಆನ್ಸರ್ ಮಾಡೋದು ಅಂತ. ಬಟ್ ನಾನು ಸೈಲೆಂಟ್ ಆಗಿದ್ದೆ, ನಾನು ಯಾರ ಹತ್ರ ಏನೂ ಮಾತಾಡ್ತಿರ್ಲಿಲ್ಲ, ಯಾರು ಕಾಲು ಪಿಕ್ ಮಾಡ್ತಾ ಇರಲಿಲ್ಲ. ಡೈರೆಕ್ಟ್ರ್ ಹತ್ರ ಮಾತಾಡಿದೆ, ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ, ಸರ್ ಹಿಂಗಾಗಿದೆ, ಏನು ಕತೆ ಅಂತ. ಅವ್ರು ಇಷ್ಟೇ ಹೇಳಿದ್ದು, ಮೇಡಮ್ ಏನೂ ಆಗಲ್ಲ, ನಾಳೆ ರಿಲೀಸಿಗೆ ಹೋಗ್ತಾ ಇದ್ದೀವಿ, ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ನಿಮ್ಮ ಸಿನಿಮಾ ಅಂತ ಅಂದ್ಕೊಂಡು ಬನ್ನಿ ಅಂತ. ಅದೇ ಧೈರ್ಯ ತಗೊಂಡು ನಾನು ರಿಲೀಸಿಗೆ ಬಂದೆ. ಬಟ್ ಅಲ್ಲಿ ನಾನು ಏನು ಹೇಳೋದು, ಅಲ್ಲಿ ಜನ ಬಂದಿದ್ದ ರೀತಿ ಆಗಿರಲಿ, ಫಸ್ಟೇ ಹೌಸ್ಫುಲ್ ಆಯಿತು, ಜನ ನೋಡೋಕ್ಕೆ ಶುರು ಮಾಡಿದ್ರು. ಪ್ರತಿಯೊಂದು ಥಿಯೇಟರ್ಗೆ ಹೋದಾಗಲೂ ಒಳ್ಳೆ ರಿವ್ಯೂಸ್ ಬರೋಕ್ಕೆ ಶುರುವಾಯಿತು. ಅದೆಲ್ಲ ಆಯಿತು. ಅದು ಇನ್ನೂ ನಮ್ಮನ್ನ ಏನು ಹೇಳೋದು, ಇನ್ನೂ ಎಲ್ಲ ಕಡೆ ಹೋಗೋಣ, ಇನ್ನೂ ಪ್ರಚಾರ ಮಾಡೋಣ ಅಂತಲೇ ಅನ್ನಿಸ್ತಾ ಇತ್ತು. ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರುವಾಯಿತು. ಅದು ಇನ್ನೂ ಎಫೆಕ್ಟ್ ಆಯಿತು. ಯಾಕಂದರೆ ನಾನು ಅಂತ ಬಂದರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ. ಸೊ ನನಗೆ ಆ ಕಡೆಯಿಂದ ಕಾಲ್ಸ್ ಬರ್ತಾಯಿತ್ತು, ಮೇಡಮ್ ನೀವು ಈ ಥರ ಅಭಿಮಾನಿಯಾಗಿ ನೀವು ಇದನ್ನು ಹೇಗೆ ಸಹಿಸ್ಕೊಳ್ತೀರಿ, ಇದನ್ನು ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ, ಏನಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತೆಲ್ಲ. ಬಟ್ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಇದರಲ್ಲಿ ಮನು ಅವ್ರು ಮಾತ್ರ ಆ್ಯಕ್ಟ್ ಮಾಡಿಲ್ಲ ಸರ್, ನಾನು ಮಾಡಿದ್ದೀನಿ. ನಮಗೂ ಒಂದು ಲೈಫ್ ಇದೆ. ಯಾಕಂದರೆ ನೆಕ್ಸ್ಟ್ ನಮ್ಮ ಸಿನಿಮಾ ಮಾಡಬೇಕು ಅಂದರೆ ನಮಗೂ ಇರಬೇಕಲ್ವ, ಓಕೆ ಇಂಥ ಸಿನಿಮಾ ಮಾಡಿದ್ದೀವಿ, ಇದನ್ನು ಜನ ನೋಡಿದ್ದಾರೆ ಅಂತ ನಮಗೂ ಅನ್ನಿಸ್ಬೇಕು. ಆ್ಯಂಡ್ ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲೇ ಹೋದ್ರೂ, ಯಾವುದೇ ಥಿಯೇಟರ್ಗೆ ಹೋದ್ರೂ ಯಾರೂ ನೆಗೆಟಿವ್ ಮಾತಾಡಿಲ್ಲ ಸಿನಿಮಾ ಬಗ್ಗೆ. ಎಲ್ಲರೂ ತುಂಬ ಖುಷಿಯಿಂದ ನೋಡಿದ್ದೀವಿ. ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡಿದ್ದೀವಿ. ಇನ್ನೊಂದು ಸಲ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಮನೋ ಅವ್ರೇನಾದರೂ ಹಾಗೇನಾದರೂ ಮಾಡಿದರೆ ಅದರಿಂದ ಈಗ ಅವರೇನು ಮಾತಾಡೋಕ್ಕಾಗಲ್ಲ. ಈ ಸ್ಟೇಜಲ್ಲಿ ನಾವಷ್ಟೇ ಇದ್ದೀವಿ, ಅಂದರೆ ನಮ್ಮ ಈ ಆರ್ಟಿಸ್ಟ್ಗಳಾಗಿರಲಿ, ನಮ್ಮ ಪ್ರೊಡ್ಯೂಸರ್, ಡೈರೆಕ್ಟರ್ ಇದ್ದೀವಿ. ಸೊ ನಮ್ಮ ಕಡೆಯಿಂದ ಯಾರಿಗೆಲ್ಲ ಇದರಿಂದ ನೋವಾಗಿದೆಯೋ, ನಮಗೂ ಸಹ ತುಂಬ ನೋವಾಗಿದೆ, ನಮಗೂ ರಕ್ತ ಕುದಿಯುತ್ತೆ ಅದನ್ನೆಲ್ಲ ಕೇಳುವಾಗ, ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಾದರೂ ಆ ಥರ ತಪ್ಪಾಗಿದ್ದರೆ ವಿ ಆರ್ ರಿಯಲಿ ಸಾರಿ ಎಲ್ಲರಿಗೂ ಅಷ್ಟೇ. ಯಾರಿಗೆಲ್ಲ ಇದರಿಂದ ನೋವಾಗಿದೆ, ನಮ್ಮ ಶಿವಣ್ಣ ಆಗಿರಲಿ, ಧ್ರುವ ಸರ್ ಆಗಿರಲಿ, ನಮ್ಮ ಡಿ ಬಾಸ್ ಆಗಿರಲಿ, ಪ್ರತಿಯೊಬ್ಬರಿಗೂ ಆ್ಯಂಡ್ ಅವರ ಎಲ್ಲ ಫ್ಯಾನ್ಸ್ಗೂ ಹೇಳೋದಿಷ್ಟೇ, ರಿಯಲಿ ಸಾರಿ. ಈ ಥರ ನಿಮ್ಗೇನಾದರೂ ನೋವಾಗಿದ್ದರೆ ಆ್ಯಂಡ್ ಸಿನಿಮಾಗೆ ಇದು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಕೊಳ್ತೀವಿ. ಯಾಕಂದರೆ ನಮ್ಮೆಲ್ಲರ ಎಫರ್ಟ್ಸ್ ಇದೆ, ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಆ ಪ್ರಚಾರಕ್ಕಾಗಿರಲಿ, ಪ್ರತಿಯೊಂದು ನೆಕ್ಸ್ಟ್ ರಿಲೀಸ್ ಆದಮೇಲೂ ಕೂಡ ಪ್ರತಿಯೊಂದು ಕಡೆ ಹೋಗಿ ಬಂದು, ಪ್ರತಿಯೊಂದು ಕಡೆ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ. ಇವತ್ತು ನಾನು ಚಾನಲ್ ಇವೆಂಟ್ ಹೋಗಿದ್ದೆ, ಅಲ್ಲೂ ಕೂಡ ಹೇಳಿದ್ದಿಷ್ಟೇ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಮ್ಗೆ ತುಂಬ ಖುಷಿಯಾಗಿದೆ ಅಂತ. ಅವರೊಂದು ಮಾತು ಹೇಳಿದ್ರು, ನಮ್ಮ ಚಾನಲ್ ಹೆಡ್ ಬಂದುಬಿಟ್ಟು ಹೇಳಿದ್ದು, ಬೇರೆ ಹೀರೋಯಿನ್ ಆಗಿದ್ದರೆ ಈ ಜಾಗದಲ್ಲಿ ಹೊಸದಾಗಿ ಎಂಟ್ರಿ ಆಗಿ ಈ ಥರ ಎಲ್ಲ ನ್ಯೂಸ್ ಬಂದಾಗ ಇನ್ವಾಲ್ವ್ ಆಗ್ತಾಯಿದ್ರೋ ಗೊತ್ತಿಲ್ಲ, ಅಥವಾ ಪ್ರಚಾರಕ್ಕೆ ಹೋಗ್ತಾಯಿದ್ರೋ ಗೊತ್ತಿಲ್ಲ. ಬಟ್ ನಾವು ಮೆಚ್ಚಲೇಬೇಕು, ನಮ್ಮ ಹೀರೋಯಿನ್ ಈ ಥರ ಧೈರ್ಯವಾಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಇದ್ರೂ ಸಿನಿಮಾ ಗೆಲ್ಲಿ ಅಂತ ನಿಂತ್ಕೊಂಡಿದ್ದಾಳೆ ಅಂತ ಖುಷಿ ಆಯಿತು ಅಂತ. ಸೊ ಇಷ್ಟು ಸಾಕು ನನಗೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಅಷ್ಟೇ, ಸರ್ ಆಗಿರಲಿ, ಪ್ರೊಡ್ಯೂಸರ್ ಸರ್ ಏನೇ ಕರೆದ್ರೂ ಪ್ರತಿಯೊಂದಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ. ಇವತ್ತೊಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಸ್ವಲ್ಪ ತಡವಾಗಿ ಬಂದೆ ಅಷ್ಟೇ. ಬಟ್ ಮಾತಾಡಲೇಬೇಕು ಅಂತ ಎಷ್ಟೇ ಲೇಟ್ ಆದ್ರೂ ಅಲ್ಲೂ ಜಗಳ ಮಾಡ್ಕೊಂಡು ಬಂದಿದ್ದೀನಿ, ಇಲ್ಲಿ ಹೋಗಲೇಬೇಕು, ಮಾತಾಡಲೇಬೇಕು ಅಂತ. ಸೊ ಪ್ರತಿಯೊಬ್ಬರು ಯಾರ್ಯಾರಿಗೆ ಸಿನಿಮಾ ನೋಡಿದ್ದಾರೆ ಅವ್ರಿಗೆ ನಾನು ಇಷ್ಟೇ ಹೇಳಬೇಕು, ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಕನ್ನಡ ಸಿನಿಮಾ
ಇದರ ತೆರೆ ಮೇಲೆ ಬಂದು ಜನ ಇಷ್ಟಪಡೋದು ತುಂಬ ಕಮ್ಮಿ. ಬಟ್ ಇವಾಗ ಎಲ್ಲರೂ ಇಷ್ಟಪಟ್ಟು ನಮ್ಮ ಸಿನಿಮಾನ ಉಳಿಸ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಹೇಳಲೇಬೇಕು. ಪ್ರತಿಯೊಂದು ಕಡೆ ನನ್ನ ಯಾರೇ ಆಗಲಿ, ಕ್ಯಾಮ್ರಾಮನ್ಸ್ ಆಗಿರಲಿ, ಬೇರೆ ಬೇರೆ ಡೈರೆಕ್ಟರ್ಸ್ ಆಗಿರಲಿ, ಆದರೆ ನನಗೆ ಕಾಲ್ ಮಾಡಿ ಹೇಳಿದ್ದು ಇಷ್ಟೇ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಾವೆಲ್ಲರೂ ಹೋಗಿ ನೋಡಿದ್ವಿ ಅಂತಲೇ ಹೇಳಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಿನಿಮಾ ನೋಡಿದ್ರಿ, ಇಂಥ ಒಂದು ಸಿನಿಮಾ ಬೆಳಿಬೇಕು. ಯಾಕಂದರೆ ಏನೋ ಒಂದು ಚಿಕ್ಕ ಯಾವುದೋ ಒಂದು ಕೆಟ್ಟ ವಿಚಾರದಿಂದ ನಮ್ಮ ಸಿನಿಮಾ ಹಾಳಾಗಬಾರ್ದು ಅಂದ್ಕೊಳ್ತೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾ ಬರಬೇಕಾದ್ರೆ ತುಂಬ ಮುಖ್ಯ ಆಗಿತ್ತು. ಯಾಕಂದರೆ ಇವಾಗ ತುಂಬ ಸಿನಿಮಾಗಳು ಬಂತು, ಯಾವುದು ನಮಗೆ ಹೆಸರುಗಳು ಕೂಡ ನೆನಪಿರಲ್ಲ. ಬಟ್ ಇಂಥ ಒಂದು ಕಂಟೆಂಟ್, ಇಂಥ ಒಂದು ಸಿನಿಮಾ ಉಳಿಬೇಕು ಅಂತ ನಾನು ಅಂದ್ಕೊಳ್ತೀನಿ. ಕುಲದಲ್ಲಿ ಕೀಳು ಯಾವುದು ಅನ್ನೋವಾಗಲೇ ನಮ್ಗೆ ಅಣ್ಣವ್ರು ನೆನಪಾಗ್ತಾರೆ. ಸೊ ಇಂಥ ಟೈಟಲ್ ಸಿಕ್ಕಿದೆ, ಇಂಥ ಸಿನಿಮಾ ನಾವು ಉಳಿಸ್ಕೊಳ್ಳೋಣ. ಸೊ ಪ್ರತಿಯೊಬ್ಬರು ಪ್ರೇಕ್ಷಕರಾಗಲಿ, ಅಭಿಮಾನಿಗಳಿಗಾಗಲಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಇನ್ನು ಯಾರು ಸಿನಿಮಾ ನೋಡಿಲ್ಲ, ನೋಡಲೇಬೇಕು. ಅಂಥ ಸಿನಿಮಾ ಇದು, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.